ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಕಳೆದ ಕ್ಲಾಸ್ದಲ್ಲಿ ನಾವು ದ್ವಂದ್ವ ಸಮಾಸದ ಬಗ್ಗೆ ತಿಳಿದುಕೊಂಡೆವು. ಇಂದು ಬಹುವ್ರೀಹಿ ಸಮಾಸ ಎಂದರೇನು ಮತ್ತು ಅದಕ್ಕೆ ಉದಾಹರಣೆಗಳನ್ನು ನೋಡೋಣ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಎನ್ನುವರು. ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಈ ಕಡೆ ಬರ್ತಕ್ಕಂಥವೆಲ್ಲ ಪೂರ್ವ ಪದ, ಈ ಕಡೆ ಬರ್ತಕ್ಕಂಥದ್ದೆಲ್ಲ ಉತ್ತರ ಪದ. ಅನ್ಯ ಪದದ ಅರ್ಥ, ಈ ಕಡೆ ಅರ್ಥ ಪ್ರಧಾನಗಳು ಯಾವುವು ಅಂತ ತಿಳಿಸ್ಕೊಡುತ್ತೆ. ನಾಮಪದ: 3 ಅಧಿಕ ಕಣ್ಣುಳ್ಳವನು ಅವನು ಮುಕ್ಕಣ್ಣ. ಮುಕ್ಕಣ್ಣ ಅಂದರೆ ಶಿವ. 4 ಅಧಿಕ ಮೊಗವುಳ್ಳವನು ಅವನು ನಾಲ್ಮೊಗ. ನಾಲ್ಮೊಗ ಅಂದರೆ ಬ್ರಹ್ಮ. ಚಕ್ರವು ಅಧಿಕ ಪಾಣಿಯಲ್ಲಿ ಉಳ್ಳವನು ಅವನು ಚಕ್ರಪಾಣಿ. ಚಕ್ರಪಾಣಿ ಅಂದರೆ ವಿಷ್ಣು. ಪದ್ಮವು ಅಧಿಕ ನಾಭಿಯಲ್ಲಿ ಉಳ್ಳವನು ಅವನು ಯಾರು? ಪದ್ಮನಾಭ.